ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಿಶನ್ ಪೂಜಾ ಮನೆಗೆ ಕಾರಲ್ಲಿ ಬರ್ತಿದ್ದಾನೆ. ಕುಸುಮ ಅವ್ರು ಹೇಳ್ತಿದ್ದಾರೆ, ಏನೇ ಭಾಗ್ಯ ನಿಮ್ಮಮ್ಮ ಯಾರು ಹೇಳಿದ ಮಾತು ಕೇಳಲ್ಲ ಅಂತಾಳೆ, ಅವಳು ಹೇಳ್ದಂಗೆ ನಡಿಬೇಕು ಎಲ್ಲ ಅಂತ ಹೇಳ್ತಿದ್ದಾರೆ. ಆವಾಗ ಭಾಗ್ಯ ಹೇಳ್ತಿದ್ದಾಳೆ, ಹೌದತ್ತೆ, ಅವ್ರಿಗೊಂದು ಸ್ವಲ್ಪ ಸಮಯ ಕೊಡೋಣ, ಅವರು ತಣ್ಣಗಾದ್ಮೇಲೆ ಎಲ್ಲ ವಿಷಯನೂ ಬಿಡಿಸಿ ಹೇಳೋಣ ಅಂತ ಹೇಳ್ತಿದ್ದಾಳೆ. ಅಷ್ಟೊತ್ತಿಗೆ ಕಿಶನು ಬಾಕ್ಲು ತಟ್ಟಿ ಒಳಗೆ ಬರ್ಬೋದಾ ಅಂತ ಕೇಳ್ತಾನೆ. ಎಲ್ಲರೂ ಶಾಕಾಗಿ ನೋಡ್ತಾರೆ ಕಿಶನ್ ಬಾಕ್ಲಲ್ಲಿ ಬಂದು ನಿಂತಿರೋದನ್ನ. ಬಾಪ ಒಳಗೆ ಅಂತ ಕರೀತಾರೆ. ಅಷ್ಟೊತ್ತಿಗೆ ಸುನಂದ್ ಅವರು ಬಾಯಿಗೆ ಬಂದಂಗೆಲ್ಲ ಬೈತಾರೆ. ನಿನಗೇನು ಮಾನ ಮರ್ಯಾದೆ ಇಲ್ವಾ? ಮತ್ತೆ ಮನೆಗೆ ಬಂದುಬಿಟ್ಟಿದ್ಯಾ? ಏ ಪೂಜಾ, ಫೋನಲ್ಲಿ ಮಾತಾಡಬೇಡ ಅಂತ ಹೇಳಿದ್ದೆ, ಅದಕ್ಕೆ ಮನೆಯಲ್ಲೇ ಮಾತಾಡೋಣ ಬಾ ಅಂತೇಳಿ ಕರೆದಿದ್ದೇನೆ ಅಂತ ಹೇಳಿ ತುಂಬಾ ಅವಮಾನ ಮಾಡ್ತಾರೆ ಮನೆ ಬಾಕ್ಲಲ್ಲಿ ಬಂದಿರೋ ಕಿಶನ್ನ. ಸುನಂದ ಅವರು ಎಷ್ಟು ಬಾಯಿಗೆ ಬಂದಂಗೆ ಬೈತಿದ್ರು ಒಂದು ಮಾತು ಕಿಶನ್ ಮಾತಾಡಲ್ಲ. ಪೂಜಾ ಓಡ್ ಬಂದು, ಕಿಶನ್ ಏನಿಲ್ಲಿ ನೀವು ಅಂತ ಕೇಳ್ತಾಳೆ. ಧರ್ಮಣ್ಣ ಕೇಳ್ತಿದ್ದಾರೆ, ಪೂಜಾ ಯಾರಮ್ಮ ಇವರು ಅಂತ. ಭಾಗ್ಯ ಹೇಳ್ತಿದ್ದಾಳೆ, ಪೂಜಾ ಕೆಲ್ಸಕ್ಕೆ ಹೋಗ್ತಿದ್ದಾಳೆ, ಜಿಮ್ ಓನರ್ ಅವರು ಅಂತ ಹೇಳ್ತಿದ್ದಾಳೆ. ಧರ್ಮಣ್ಣ ಬನ್ನಿ ಸರ್ ಒಳಗಡೆ ಅಂತ ಕರೀತಾರೆ. ಸುನಂದ್ ಅವರು ಕಿಶನ್ಗೆ ಬಾಯಿಗೆ ಬಂದಂಗೆ ಬೈಯೋದನ್ನು ನೋಡಿ ತುಂಬಾ ಕೋಪ ಬರುತ್ತೆ ಕುಸುಮ ಅವ್ರಿಗೆ. ನಿಮ್ಮಷ್ಟಕ್ಕೆ ನೀವು ಮನ್ಸಿಗೆ ತಿಳಿದಿದೆಲ್ಲ ಮಾತಾಡಬೇಡಿ, ಬಾಯಿ ಮುಚ್ಕೊಂಡು ಒಂದು ನಿಮಿಷ ಇರ್ತೀರಾ ಸುನಂದ್ ಅವರೇ ಅಂತ ಹೇಳಿ ಕಿಶನ್ನ ಒಳಗೆ ಕರೀತಾರೆ. ಕಿಶನ್ಗೆ ಒಳಗಡೆ ಹೋಗೋಕ್ಕೆ ತುಂಬ ಮುಜುಗರ ಆಗ್ತಾ ಇರುತ್ತೆ. ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ರು ಅಂತ ತುಂಬ ಮನಸ್ಸು ನೋವು ಮಾಡಿಕೊಂಡು, ಬಾಪ ನೀನು ಒಳಗೆ ಅಂತ ಹೇಳ್ಬಿಟ್ಟು ಕುಸುಮ ಅವರು ಕರ್ಕೊಂಡೋಗಿ ಕೂರಿಸ್ಕೊಂಡು ಮಾತಾಡಿಸ್ತಾ ಇರ್ತಾರೆ. ಕೆಲವೊಂದು ವಿಚಾರನ ಕ್ಲಿಯರ್ ಮಾಡಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ ಅಂತೇಳಿ ಕಿಶನ್ ಹೇಳ್ತಾನೆ. ಅಮ್ಮ, ನೀವು ಅಂದ್ಕೊಂಡಂಗೆ ಏನೂ ಆಗಿಲ್ಲ, ನೀವೇನೋ ಸುಮ್ಮನೆ ನನ್ನ ಮೇಲೆ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತಾನೆ. ನಿನ್ನ ತಪ್ಪಾಗಿ ತಿಳ್ಕೊಂಡು ಏನೂ ಆಗಬೇಕಾಗಿಲ್ಲ, ನೀನು ಎಂಥವನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಕಿಶನ್ಗೆ ಹೇಳ್ತಿದ್ದಾರೆ ಸುನಂದ್ ಅವರು. ಕುಸುಮ ಅವ್ರು ಹೇಳ್ತಿದ್ದಾರೆ, ರೀ ಸುನಂದ, ನೀವು ನಿಮ್ಮ ಮೂಗನ್ನ ನೇರವಾಗಿ ಯೋಚನೆ ಮಾಡಬೇಡಿ, ನಾವು ಹೇಳೋದನ್ನು ಕೇಳಿ, ನಿಮಗೆ ಗೊತ್ತಿರೋದು ಸ್ವಲ್ಪ ಸತ್ಯ ಅಷ್ಟೇ. ಅದಕ್ಕೆ ಭಾಗ್ಯ ಹೇಳ್ತಾಳೆ, ಹೌದಮ್ಮ, ಅತ್ತೆ ಹೇಳ್ತಿರೋದು ಸತ್ಯ, ನಿನಗೆ ಗೊತ್ತಿಲ್ಲದ ವಿಷಯ ಸುಮಾರಿದೆ, ಕೂತು ಸಮಾಧಾನವಾಗಿ ಮಾತಾಡೋಣ ಅಮ್ಮ, ಪ್ಲೀಸ್ ಅಮ್ಮ ಅಂತೇಳಿ ಭಾಗ್ಯ ಅವ್ರ ಅಮ್ಮನ ಹತ್ರ ಕೇಳ್ಕೊತಿದ್ದಾಳೆ. ಶ್ರೇಷ್ಠ ಇಲ್ಲಿ ತಾಂಡವನ ಮುಂದೆ ಹೇಳ್ತಿದ್ದಾಳೆ, ತಾಂಡವ್, ನಮಗೆ ಸುನಂದ ಆಂಟಿ ಖಂಡಿತವಾಗ್ಲೂ ಹೆಲ್ಪ್ ಆಗ್ತಾರಾ ಅಂತ ಹೇಳಿ. ಖಂಡಿತವಾಗ್ಲೂ ಶ್ರೇಷ್ಠ, ಡೌಟೇ ಬೇಡ ಅಂತೇಳಿ ತಾಂಡವ್ ಹೇಳ್ತಿದ್ದಾರೆ. ಈ ಕೆಲಸಕ್ಕೆ ಸುನಂದ ಅತ್ತೇನೆ ಪರ್ಫೆಕ್ಟ್ ಆಗಿರೋದು, ಅದು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಿದ್ದಾನೆ. ಏನು ಹನಿ, ನೀನೇ ಐಡಿಯಾ ಕೊಟ್ಬಿಟ್ಟು ನಿನಗೆ ಡೌಟ್ ಅಂತ ಹೇಳ್ತಿದ್ಯಲ್ಲ ಅಂತ ಹೇಳ್ತಿದ್ದಾರೆ. ಏನು ಖುಷಿಯಾಗಿ ಹೊಟ್ಟೆ ತುಂಬ ತಿಂತಾ ಇದ್ದಾರೆ, ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ. ಹಾಗಲ್ಲ ಕಣೋ, ನಾನು ಜಸ್ಟ್ ಪ್ಲ್ಯಾನ್ ಕೊಟ್ಟಿದ್ದೆ ಅಷ್ಟೇ. ಕಿಶನ್ ಹುಡುಗಿ ಜೊತೆ ನೋಡಿದ್ರಲ್ಲ, ಸುನಂದ ಅತ್ತೆಯವರು ಕನ್ಸು ಮನಸ್ಸಲ್ಲೂ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ತಾಂಡವ ಹೇಳ್ತಿದ್ದಾರೆ. ನೀ ಖಂಡಿತವಾಗ್ಲೂ ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳ್ತಿದ್ದಾನೆ ತಾಂಡವ್. ಅಮ್ಮ, ಇಷ್ಟೇ ಆಗಿರೋದಮ್ಮ, ನಾನು ಅವಳಿಗೆ ಬೈದು ಕಳಿಸ್ದೆ ಅಂತ ಹೇಳ್ಬಿಟ್ಟು ಕಿಶನ್ನು ಸುನಂದ್ ಅವ್ರ ಮುಂದೆ ಹೇಳ್ಕೊತಿದ್ದಾರೆ. ಕುಸುಮ ಅವ್ರು ಹೇಳ್ತಿದ್ದಾರೆ, ಹೌದು ಸುನಂದ್ ಅವರೇ, ಕಿಶನ್ನು ಸರಿಯಾಗಿ ಹೇಳ್ತಿದ್ದಾನೆ ಅಂತ. ಕುಸುಮ ಅವ್ರಿಗೆ ಈ ವಿಷಯ ಗೊತ್ತಿರೋದು ಕಿಶನ್ಗೆ ಗೊತ್ತಿರಲ್ಲ. ಅಮ್ಮ, ನಿಮ್ಗೆ ಯಾಕೆ ಗೊತ್ತು ಈ ವಿಷಯ ಅಂತ ಕೇಳ್ತಾನೆ. ಭಾಗ್ಯ ಹೇಳ್ತಿದ್ದಾಳೆ, ನಾನು ಅತ್ತೆ ಆ ಸಮಯದಲ್ಲಿ ಅಲ್ಲೇ ಇದ್ದೀವಿ, ನಾವು ಕಣ್ಣಾರ ನೋಡಿದ್ದೀವಿ ಅಂತ, ಅದಕ್ಕೆ ಹೇಳ್ತಾ ಇದ್ದೀವಿ. ಕಾರಲ್ಲಿ ಕೂತ್ಕೊಂಡು ತಾಂಡವ ಹೇಳಿದ್ದನ್ನು ಸುನಂದ್ ಅವ್ರು ನೆನೆಸ್ಕೊತಿದ್ದಾರೆ. ಹೌದತ್ತೆ, ಈ ಭಾಗ್ಯಗೆ ಪೂಜಾನ ಮದುವೆ ಮಾಡಿ ಕೈ ತೊಳ್ಕೊಂಡ್ರೆ ಸಾಕು ಅಂದ್ಕೊಂಡಿದ್ದಾಳೆ, ಅದಕ್ಕೆ ಇಂಥ ಹುಡುಗನ ಹುಡುಕಿದ್ದಾಳೆ ಅಂತ ಹೇಳಿದ್ದನ್ನು ನೆನೆಸ್ಕೊತಾ ಇದ್ದಾರೆ. ಸುನಂದ್ ಅವ್ರು ಹೇಳ್ತಿದ್ದಾರೆ, ಹೇಳಿ ಇನ್ನೂ ಏನು ಹೇಳಬೇಕು ಎಲ್ಲನೂ ಹೇಳಿ ಅಂತ. ಇವನೊಬ್ಬ ಬಂದು ಇಲ್ಲಿ ಅಜ್ಜಿ ಕತೆ ಹೇಳೋಕ್ಕೆ ಅತ್ತೆ ಸೊಸೆ ಇಬ್ಬರೂ ತಲೆ ಅಲ್ಲಾಡಿಸೋದಿಕ್ಕೆ. ಅಲ್ಲ, ಇವನು ಏನು ಹೇಳಿದ್ರು ಹ್ಞೂ ಅಂತ ತಲೆ ಅಲ್ಲಾಡಿಸ್ತಿರಲ್ಲ. ಕಿಶನ್ ಎದ್ದು ಬಂದು ಸುನಂದ್ ಅವ್ರ ಮುಂದೆ ನಿಂತ್ಕೊಂಡು, ಅಮ್ಮ, ನಾನೇನು ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡಿದರೆ ನನ್ನ ನಂಬ್ತೀರಾ ಅಂತ ಕೇಳ್ತಾನೆ. ಸಾಬೀತು ಮಾಡಬೇಕಾ ನೀನು ಅಂತ ಹೇಳ್ತಿದ್ದಾರೆ. ನಾನು ಕಣ್ಣಾರ ನೀನು ಮಾಡಿರೋ ತಪ್ಪನ್ನ ನೋಡಿಬಿಟ್ಟು ಅದು ತಪ್ಪಲ್ಲ, ಅದಕ್ಕೂ ಮೇಲೆ ಒಂದು ಸತ್ಯ ಇದೆ ಅಂತ ಹೇಳ್ಬಿಟ್ಟು ಹೇಳೋದನ್ನು ನಾನು ನಂಬೇಕಾ ಅಂತಾಳೆ. ಆಯಿತು, ಸಾಬೀತು ಮಾಡು, ಅದು ಹೆಂಗೆ ಸಾಬೀತು ಮಾಡ್ತೀಯೋ ನಾನು ನೋಡ್ತೀನಿ ಅಂತ ಹೇಳ್ತಾಳೆ. ಸುನಂದ್ ಅವ್ರು ಅಷ್ಟು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅಮ್ಮ, ನನ್ನ ಮಾತು ಕೇಳಿ ಅಮ್ಮ ಅಂತ ಕರೀತಾನೆ, ನಿಂತ್ಕೊಳ್ಳೋದೇ ಇಲ್ಲ ಅವರು. ಭಾಗ್ಯ ಹೇಳ್ತಾಳೆ, ನಮ್ಮಮ್ಮ ಸ್ವಲ್ಪ ಹೊರಟು, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ. ಕುಸುಮ ಅವ್ರು ಹೇಳ್ತಿದ್ದಾರೆ, ನೋಡಪ್ಪ ಕಿಶನ್, ಅಲ್ಲಿ ಏನು ನೋಡ್ಕೊಂಡು ಬಂದಿದ್ದಾರೋ ಅದನ್ನೇ ಅವರು ನಿಜ ಅಂದ್ಕೊಂಡಿದ್ದಾರೆ, ನೀನು ಅವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ಬಿಟ್ಟು ಹೇಳುವಾಗ ಕಿಶನ್ ಹೇಳ್ತಾನೆ, ಇಲ್ಲಮ್ಮ, ನಾನು ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿಲ್ಲ ಅಂತ ಹೇಳ್ತಾನೆ. ಆದರೆ ಅವರು ಅದನ್ನು ನೋಡಿಬಿಟ್ಟು ತಪ್ಪಾಗಿ ತಿಳ್ಕೊಂಡಿದ್ದಾರಲ್ಲ, ಅದೇ ನಿಜ ಅಂದ್ಕೊಂಡಿದ್ದಾರಲ್ಲ. ಆಯಿತು,
ನಾನು ಅದನ್ನೇ ಚಾಲೆಂಜಾಗಿ ತೊಗೊತೀನಿ ಅಂತೇಳಿ ಕಿಶನ್ ಹೇಳ್ತಿದ್ದಾನೆ. ಇದು ನನ್ನ ಕ್ಯಾರೆಟ್ ಮೇಲೆ ಬಂದಿರುವಂಥ ಪ್ರಶ್ನೆ, ಇದನ್ನು ನಾನು ಸುಳ್ಳು ಅಂತ ಪ್ರೂವ್ ಮಾಡೇ ಮಾಡ್ತೀನಿ ಅಂತಾನೆ ಕಿಶನ್. ಕಿಶನ್ ಹತ್ರ ಡ್ರಾಫ್ಟ್ ಕೇಳಿದ ಹುಡುಗಿಗೆ ಕಿಶನ್ ಫೋನ್ ಮಾಡಿ ಮಾತಾಡ್ತಿದ್ದಾನೆ. ಸದ್ಯ ಕಿಶನ್ಗೆ ಅವಳು ಫೋನ್ ನಂಬರ್ ಕೊಟ್ಟಿದ್ದು ಒಳ್ಳೇದೇ ಆಯಿತು ಸತ್ಯ ತಿಳ್ಕೊಳ್ಳೋದಕ್ಕೆ. ಇಲ್ಲಿ ಕುಸುಮ ಅವ್ರಿಗೊಂದು ಡೌಟ್ ಆಗ್ತಿದೆ, ಇವನೇ ಕಿಶನ್ ಅಂತ ಹೇಳಿ ಸುನಂದ್ ಅವ್ರಿಗೆ ಹೇಗೆ ಗೊತ್ತಾಯಿತು, ಸರಿಯಾಗಿರೋ ಸಮಯದಲ್ಲಿ ಸುನಂದ್ ಅವರು ಹೇಗೆ ನೋಡಿದ್ರು ಅಂತ ಹೇಳ್ಬಿಟ್ಟು. ನಿಮ್ಮಮ್ಮ ಕಿಶನ್ನ ಯಾವತ್ತೂ ನೋಡಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಡೌಟಲ್ಲಿ ಮಾತಾಡ್ಕೊತಿದ್ದಾರೆ ಮನೇಲಿ ಎಲ್ಲರೂ. ಈ ವಿಷಯದಲ್ಲಿ ಎಲ್ರಿಗೂ ಡೌಟ್ ಆಗ್ತಿದೆ, ಎಲ್ಲರೂ ಶಾಕ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಆದರೆ ಪೂಜಾಗೆ ಕಿಶನ್ ಮೇಲೆ ತುಂಬ ನಂಬಿಕೆ ಇದೆ, ಖಂಡಿತವಾಗ್ಲೂ ನಂಬ್ತಾಳೆ ಅನ್ನೋದು ಕಿಶನ್ಗೂ ಗೊತ್ತಾಗಿದೆ. ಫೋನಲ್ಲೂ ಕೂಡ ಮಾತಾಡ್ಕೊಂಡ್ರು ಇಬ್ಬರು. ಕಿಶನ್ಗೆ ಪೂಜಾ ನಂಬಿದಾಳೆ ಕಿಶನ್ನ ಅಂತ ಹೇಳಿ ಒಂದು ಸಂತೋಷ ಇದ್ದರೆ, ಇಲ್ಲಿ ಪೂಜಾ ಅವ್ರ ತಾಯಿ ಕಿಶನ್ಗೆ ಮಾತಾಡಿರೋ ಮಾತು ಒಂದು ಬೇಜಾರಿದೆ ಕಿಶನ್ಗೆ. ಹುಡುಗಿ ನಂಬರ್ ಸಿಕ್ಕಿದ ತಕ್ಷಣ ಕಿಶನ್ ಒಂದು ಡೈಲಾಗ್ ಕೊಡಿತಾನೆ. ಬೆಣ್ಣೆನ ಕೈಯಲ್ಲಿ ಇಟ್ಕೊಂಡು ಊರು ತುಂಬ ತುಪ್ಪ ಹುಡುಕಿದ್ರಂತೆ, ಫೋನ್ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಅವಳಿಗೆ ಫೋನ್ ಮಾಡ್ತಾನೆ. ಕಿಶನ್ ಫೋನ್ ಮಾಡ್ತಿದ್ರೆ ಹುಡುಗಿ 3-4 ಸಲ ಮಾಡಿದ್ರು ಕಟ್ ಮಾಡ್ತಾಳೆ. ಪದೇ ಪದೇ ಫೋನ್ ಮಾಡೋದನ್ನ ನೋಡಿ ಬೈತಾಳೆ. ಫೋನ್ ಇಟ್ಬಿಟ್ಟು ಯಾಕೆ ಪದೇ ಪದೇ ಫೋನ್ ಮಾಡ್ತೀರಾ, ಬ್ಯುಸಿ ಇದ್ದೀನಿ ನಾನು ಅಂತ. ಯಾರು ಮಾತಾಡ್ತಿರೋದು ಅಂತ ಕೇಳ್ತಾಳೆ. ಯಾರು ಬೇಕು ನಿಮಗೆ ಅಂತ. ನಾನು ಬೆಳಿಗ್ಗೆ ಡ್ರಾಪ್ ಮಾಡಿದ್ನಲ್ಲ ಕಿಶನ್ನು ಅಂತಾಳೆ. ಅವಳಿಗೆ ಹೆಸರು ಕೂಡ ಗೊತ್ತಿರಲ್ಲ ಕಿಶನ್ದು. ನೀವೇ ಪ್ರಪೋಸ್ ಮಾಡಿದ್ರಲ್ಲ, ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅಂತ, ಅದು ನಾನೇ ಅಂತಾನೆ. ಅದು ನನ್ನ ಕೆಲಸ ಮುಗೀತು, ಅದು ಬೆಳಗ್ಗೆ, ಈಗಲ್ಲ, ಅದಾಗೋಯ್ತು ಅಂತ ಹೇಳ್ತಾಳೆ. ಅವನು ಶಾಕ್ ಆಗೋಗುತ್ತೆ. ಫೋನ್ ಕಟ್ ಮಾಡಿದ ಮೇಲೆ ಯೋಚನೆ ಮಾಡ್ತಾನೆ, ಕೆಲಸ ಮುಗೀತು ಅಂತ ಹೇಳಿದ್ರಲ್ಲ ಅಂದರೆ ಏನು ಅರ್ಥ? ತಾಂಡವು ಶ್ರೇಷ್ಠವು ಇಬ್ಬರು ಮಾತಾಡ್ಕೊತಿದ್ದಾರೆ. ಭಾಗ್ಯ ಪೂಜೆಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ಲಲ್ಲ, ಗೋವಿಂದ ಆಗೋಯ್ತು ಅಂತ. ಅಲ್ಲಿ ಕಿಶನ್ನು ಎಲ್ಲ ಕ್ಲಿಯರ್ ಮಾಡ್ತಿದ್ದಾನೆ ಅನ್ನೋದು ತಾಂಡವ್ಗೂ ಶ್ರೇಷ್ಠವು ಗೊತ್ತೇ ಇಲ್ಲ. ಕಟ್ ಮಾಡ್ತಿದ್ದಾಳೆಲ್ಲ, ಕೆಲಸ ಮುಗೀತು ಅಂದರೆ ಏನು ಅರ್ಥ ಅಂತ ಹೇಳ್ಬಿಟ್ಟು ಕಿಶನ್ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾನೆ. ಭಾಗ್ಯ ಕಿಶನ್ಗೆ ಫೋನ್ ಮಾಡ್ತಿದ್ದಾಳೆ. ಕಿಶನ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಬ್ಯುಸಿ ಇದ್ದೀರಾ ಅಂತ ಕೇಳ್ತಾಳೆ. ಅಲ್ಲ, ಸಾಬೀತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರಲ್ಲ, ಹೇಗೆ ಸಾಬೀತು ಮಾಡ್ತೀರಾ ಅಂತ ಕೇಳ್ತಿದ್ದಾಳೆ. ಅಲ್ಲ, ನೀವೇನು ತಪ್ಪು ಮಾಡಿಲ್ಲ ಅಂತೇಳಿ ನನಗೆ ಮತ್ತು ನಮ್ಮ ಅತ್ತೆಗೆ ಚೆನ್ನಾಗಿ ಗೊತ್ತು. ಅಲ್ಲ, ನಮ್ಮಮ್ಮ ನೋಡಿದ್ದೆಲ್ಲ ನಿಜ ಅಂದ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹಾಗೆ ನೋಡೋಕ್ಕೋದ್ರೆ ಆ ಹುಡುಗಿ ಯಾರಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ನನಗೊತ್ತು, ಅವಳ ನಂಬರ್ ಕೂಡ ಸಿಕ್ಕಿದೆ ಅಂತೇಳಿ ಕಿಶನ್ ಹೇಳ್ತಿದ್ದಾನೆ. ನಾನು ಫೋನ್ ಕೂಡ ಮಾಡಿದ್ದೆ, ಅದಾದಮೇಲೆ ತುಂಬ ಡೌಟ್ ಬರ್ತಿದೆ ಅಂತ ಕಿಶನ್ ಹೇಳ್ತಿದ್ದಾನೆ ಭಾಗ್ಯಗೆ. ನಾನು ಪರಿಚಯ ಮಾಡ್ಕೋಬೇಕು ಅಂದ್ಕೊಂಡು ಫೋನ್ ಮಾಡಿದೆ, ಅಷ್ಟರಲ್ಲಿ ಅವಳು ಫೋನೇ ಕಟ್ ಮಾಡಿಬಿಟ್ಲು. ನನ್ನ ಕೆಲಸ ಬೇರೆ ಆಯಿತು ಅಂತ ಕೂಡ ಹೇಳಿದ್ಲು ಅವಳು ಅಂತ ಹೇಳಿ ಕಿಶನ್ ಹೇಳ್ಕೊತೀನಿ. ನಾಳೆ ಸಂಚಿಕೆಯಲ್ಲಿ ನೋಡೋಣ. ಕತೆ ಮುಗೀತು. ಬಾಯ್.